ಶ್ರೀ ರಾಘವೇಂದ್ರಾಯ ನಮಃ. ಗುರುಭ್ಯೋ ನಮಃ. ನಮ್ಮ ಗುರು ರಾಘವೇಂದ್ರ ಟಿವಿಲಿ ಇವತ್ತು ರಾಯರು ಮಾಡಿರುವಂತಹ ಮತ್ತೊಂದು ನೈಜ ಪವಾಡದ ಮಾಹಿತಿಯನ್ನು ಹೊತ್ತು ತಂದಿದ್ದೇನೆ. ರಾಯರ ಪರಮ ಭಕ್ತೆ ಆದರೂ ಸಹ 7 ವರ್ಷದ ನಂತರ ಸಂತಾನ ಫಲವನ್ನ ನೀಡಿದ ಪರಿಮಳಾಚಾರ್ಯರು. ರಾಯರ ಭಕ್ತರಿಗೆ ಒಂದು ಅನುಮಾನ ಬರಬಹುದು, ಈಕೆಯ ರಾಯರ ಭಕ್ತೆ ಆದ್ರೂ ಕೂಡ 7 ವರ್ಷಗಳು ಏಕೆ ಕಾಯುವಿಕೆ ಅಂತೆಲ್ಲ ಹೇಳ್ಬಿಟ್ಟು. ಇನ್ನ ಸಾಕಷ್ಟು ಪವಾಡಗಳು ಈಕೆಯ ಒಂದು ಬಾಳಲ್ಲಿ ನಡೆದಿರುವಂತಹ ಮಾಹಿತಿನ ಹಂಚಿಕೊಳ್ತೇನೆ. ರಾಯರ ಭಕ್ತರು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಶ್ರೀ ರಾಘವೇಂದ್ರ ನಮಃ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡೋದನ್ನ ಮರಿಬಿಡಿ. ಸ್ನೇಹಿತರೆ, ಈಕೆಯ ಹೆಸರು ಗಾಯತ್ರಿ ಅಂತ ಹೇಳ್ಬಿಟ್ಟು. ಇವರು ಈಗಿನ ಆಂಧ್ರ ಪ್ರದೇಶದ ಅಂದ್ರೆ ನಮ್ಮ ನೆರೆ ರಾಜ್ಯ ಆಂಧ್ರ ಪ್ರದೇಶದಲ್ಲಿ ನೆಲೆಸಿರುವಂತಹವರು. ಮೂಲತಃ ಇವರು ತಂದೆ ತಾಯಿ ಮನೆಯಲ್ಲ ಬೆಂಗಳೂರು, ಆದ್ರೆ ಇವರಿಗೆ ವಿವಾಹವಾಗಿ ಕೊಟ್ಟಿರುವಂತಹದ್ದು ಆಂಧ್ರ ಪ್ರದೇಶದ ಒಂದು ರಾಜ್ಯಕ್ಕೆ. ಈ ಹೆಣ್ಣು ಮಗಳ ಒಂದು ಮನಸ್ಸು ತಾಯಿ ಸ್ವಭಾವಕ್ಕಿಂತಲೂ ಒಂದು ಮೃದುವಾದದ್ದು ಅಂತಾನೆ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಈಕೆಯ ಮನಸ್ಸು ಮೃದು. ಯಾರಾದ್ರೂ ಕಷ್ಟ ಅಂತಂದ್ರೆ ಸಾಕು, ಅವರಿಗೆ ಸಾಕಷ್ಟನ್ನ ಏನಿದೆ ಸ್ಪಂದನೆ ಕೊಡುವಂತಹ ಕೆಲಸಗಳನ್ನ ಇವರು ಮಾಡ್ತಾ ಇದ್ರು. ಇನ್ನ ಆಕೆಯ ಬಳಿ ಏನಿರುತ್ತೆ ಅದನ್ನ ಕೊಟ್ಟು ಆಕೆ ತನ್ನ ಒಂದು ಸಾರ್ಥಕತೆಯನ್ನ ಪಡಿತಾ ಇದ್ಲು. ಇನ್ನ ಯಾರೇ ಕಷ್ಟ ಅಂತ ಬರಲಿ ಏನಾದ್ರೂ ಒಂದು ಸಹಾಯವನ್ನ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ರು. ಇನ್ನು ರಾಯರ ಪೂಜೆಯನ್ನ ಮಾಡುವಂತಹದ್ದು, ಹಾಗೆ ರಾಯರು ಈಕೆಗೆ ಸಾಕಷ್ಟು ಬಾರಿ ಹೂವಿನ ಪ್ರಸಾದವನ್ನ ಸಹ ಅನುಗ್ರಹಿಸಿದ್ದಾರಂತೆ. ಸಾಕಷ್ಟು ಬಾರಿ ಕನಸಿನಲ್ಲಿ ಸಹ ಬಂದು ಆಶೀರ್ವಾದವನ್ನ ನೀಡಿದ್ದಾರಂತೆ. ಇನ್ನ ನಿತ್ಯವಾಗಿ ಅನಾಥಾಶ್ರಮಕ್ಕೆ ಆಹಾರವನ್ನು ಒದಗಿಸುವಂತಹದ್ದು, ಹಾಗೆ ಒಂದಿಷ್ಟು ದೇಣಿಗೆಯನ್ನ ಕೊಡುವಂತಹದ್ದು. ಈಕೆಯ ಬಳಿ ಎಷ್ಟಿರುತ್ತೆ ಅದರ ಮಟ್ಟಿಗೆ ಆಕೆಗೆ ಸ್ವಲ್ಪ ಇಟ್ಕೊಂಡು ಮಿಕ್ಕಿದ್ದನ್ನೆಲ್ಲವನ್ನೂ ಸಹ ದಾನ ಧರ್ಮ ಮಾಡುವಂತಹ ಒಂದು ಗುಣ ಈಕೆಯಲ್ಲಿತ್ತಂತೆ. ಇನ್ನ ಇವರ ತಂದೆ ತಾಯಿ ಸಹ ಗುರುರಾಯರ ಭಕ್ತರು ಆಗಿರೋದ್ರಿಂದ ಸಣ್ಣ ವಯಸ್ಸಿನಿಂದಲೇ ಗುರುರಾಯರ ಪರಿಚಯ ಈ ಗಾಯತ್ರಿ ಅವರಿಗೆ ಇತ್ತು. ಸಣ್ಣ ವಯಸ್ಸಿನಿಂದಲೇ ಗುರುರಾಯರನ್ನ ಈಕೆ ಪೂಜೆ ಪುನಸ್ಕಾರಗಳು ಇತ್ಯಾದಿ ಎಲ್ಲವೂ ಸಹ ಮಾಡ್ತಾ ಇದ್ರು. ಏಕಾದಶಿ ಉಪವಾಸ ಆಗಿರಬಹುದು, ಗುರುವಾರ ಬಂತಂದ್ರೆ ಮನೆಯಲ್ಲಿ ಹಬ್ಬದ ವಾತಾವರಣದ ರೀತಿಯಲ್ಲಿ ನಿರ್ಮಾಣ ಆಗ್ತಾ ಇತ್ತು. ಇಷ್ಟೆಲ್ಲ ಮಾಡ್ಕೊಂಡು ಬರ್ತಾ ಇದ್ರು. ಈಕೆಗೆ ಇವರ ಆಪ್ತರೆ ಅಂದ್ರೆ ಇವರ ರಿಲೇಷನ್ನೇ ಕಡೆಯಿಂದನೇ ವಿವಾಹದ ಸಂಬಂಧ ಏನಿದೆ ಬರುತ್ತೆ. ಆ ಏನು ಪ್ರಪೋಸಲ್ನ ಇವರು ಒಪ್ಕೊಳ್ತಾರೆ. ಒಪ್ಕೊಂಡು ಜಾತಕ ಎಲ್ಲ ಸೆಟ್ ಆಗುತ್ತೆ, ಹುಡುಗ ಹುಡುಗಿ ಕೂಡ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ. ಸೊ ಎಲ್ಲ ಒಳ್ಳೆ ರೀತಿಯಲ್ಲಿದೆ ಅಂತ ಹೇಳ್ಬಿಟ್ಟು ಹಿರಿಕರು ನಿಂತ್ಕೊಂಡು ಏನ್ ಮಾಡ್ತಾರೆ, ವಿವಾಹವನ್ನ ಏನಿದೆ ಮಾಡ್ತಾರೆ ಇಬ್ರಿಗೂ ಕೂಡ. ಅತ್ತೆ ಮನೆಯಲ್ಲಿ ಕೂಡ ಎಲ್ಲ ಕೆಲವೊಂದು ವರ್ಷಗಳ ಕಾಲ ಚೆನ್ನಾಗಿ ನಡೀತಾ ಇರುತ್ತೆ. ಆದರೆ ಸುಮಾರು ಹೀಗೆ 1-2-3 ವರ್ಷಗಳು ಏನಿದೆ ಕಳೆಯುತ್ತೆ, ಇವರಿಗೆ ಸಂತಾನ ಭಾಗ್ಯ ಅನ್ನೋದು ಆಗೋದಿಲ್ಲ. ದೊಡ್ಡ ದೊಡ್ಡ ವೈದ್ಯರ ಬಳಿ ಎಲ್ಲಾ ಕಡೆನೂ ತೋರಿಸ್ತಾರೆ. ಎಷ್ಟೇ ತೋರಿಸಿದರೂ ಸಹ, ಏನು ಮಾಡಿದರೂ ಸಹ, ಯಾವುದೇ ನಾಟಿ ಮದ್ದು ತಗೊಂಡ್ರೂ ಸಹ ಇವರಿಗೆ ಸಂತಾನ ಫಲ ಅನ್ನೋದು ಸಿಗೋದಿಲ್ಲ. ನಂತರ ಏನಾಗುತ್ತೆ, ಈಕೆ ರಾಯರನ್ನು ಕೂಡ ತುಂಬಾ ಕೇಳ್ಕೊಳ್ತಾರೆ, ಯಾಕೆ ಈ ರೀತಿ ಪರೀಕ್ಷೆಯನ್ನ ಮಾಡ್ತಾ ಇದ್ದೀರಾ ಗುರುರಾಯರೇ, ಏನು ಸಮಸ್ಯೆ ಅಂತ. ಹೀಗೆ 2-3 ವರ್ಷಗಳು ಕಳೆಯುತ್ತೆ, 4 ವರ್ಷಗಳು ಕಳೆಯುತ್ತೆ. ಆಗ ಅತ್ತೆ ಮನೆಯಲ್ಲಿ ಒಂದಿಷ್ಟು ಕಿರಿಕಿರಿ ಕಾಣುತ್ತೆ. ನೀನು ಬಂಜೆ, ಹಾಗೆ ಹೀಗಂತೆಲ್ಲ ಒಂದಿಷ್ಟು ಮಾತುಗಳು ಈಕೆಯ ಮೇಲೆ ಬರುತ್ತೆ. ನಂತರ ಈಕೆಯ ದಿನಗಳು ಹೇಗಿರುತ್ತೆ ಅಂತಂದ್ರೆ, ತಂದೆ ತಾಯಿಯ ಬಳಿ ಕೂಡ ಹೇಳ್ಕೊಳ್ಳಿಕ್ಕೆ ಆಗೋದಿಲ್ವಂತೆ. ಪ್ರತಿನಿತ್ಯ ಸಹ ಕಣ್ಣೀರು ಹಾಕುವಂತಹ ಒಂದು ಪರಿಸ್ಥಿತಿ ಆ ಮನೆಯಲ್ಲಿ ನಿರ್ಮಾಣ ಆಗುತ್ತೆ. ಯಾರು ಎಷ್ಟು ಹೇಳಿದರೂ ಸಹ ಈಕೆಗೆ ಸಮಾಧಾನ ಆಗ್ತಾ ಇರೋದಿಲ್ಲ. ಇದರ ಜೊತೆಗೆ ಈಕೆಯ ಮೇಲೆ ಮತ್ತೊಂದು ಆಪಾದನೆ ಬರುತ್ತೆ. ಏನಂತಂದ್ರೆ, ಅತ್ತೆ ಮನೆ ಕಡೆಯಿಂದ ಒಂದು ಆಪಾದನೆ, ನೀನು ನಮ್ಮ ಕುಲದೇವರು ಅಂದ್ರೆ ಮನೆ ದೇವರು ಏನಿದೆ ಅದೆಲ್ಲ ನೀನು ಪೂಜೆ ಮಾಡ್ತಾ ಇಲ್ಲ. ಇವರು ಫೋಟೋ ಒಬ್ರು ತಂದಿಟ್ಕೊಂಡಿದ್ಯಾ ರಾಘವೇಂದ್ರ ಸ್ವಾಮಿಗಳದ್ದು, ಇವ್ರನ್ನೇ ಪೂಜೆ ಮಾಡ್ತಾ ಇದೀಯ ನಿನ್ನ ಮನೆಯಲ್ಲಿ. ಆ ಕಾರಣದಿಂದ ಏನಿದೆ, ನಿನಗೆ ಅವ್ರು ಯಾರೋ ಶಾಪ ಹಾಕಿದ್ದಾರೆ. ನಮ್ಮ ಕುಲದೇವರು ನಿನಗೆ ಒಳ್ಳೇದು ಮಾಡ್ತಾ ಇಲ್ಲ, ನೀನ್ ಎಲ್ಲವನ್ನು ಬಿಟ್ಟು ಬಿಡಬೇಕು. ಇವನ್ನೆಲ್ಲ ಬಿಟ್ಟು ನೀನೇನಿದೆ ನಮ್ಮ ದೇವರನ್ನ ಮಾತ್ರ ನೀನು ಪೂಜಿಸ್ಬೇಕು. ಆಗ ಮಾತ್ರ ನಿನಗೇನಾಗುತ್ತೆ, ಒಳ್ಳೇದಾಗುತ್ತೆ. ನಮ್ಮ ದೈವ ಮುನಿಸ್ಕೊಂಡಿದೆ ಅಂತೆಲ್ಲ ಹೇಳ್ಬಿಟ್ಟು ಈಕೆಯ ಮೇಲೆ ಒಂದಿಷ್ಟು ಒತ್ತಡವನ್ನು ಕೂಡ ಹಾಕೋದಕ್ಕೆ ಪ್ರಯತ್ನ ಮಾಡ್ತಾರೆ. ಯಾಕಂತಂದ್ರೆ ಈಕೆ ಸಣ್ಣ ವಯಸ್ಸಿಂದ ಕೂಡ ಗುರುರಾಯರ ಪೂಜೆಗಳನ್ನ ಮಾಡಿ ಆಕೆಯ ಏನಿದೆ ನಿತ್ಯದ ದಿವಸದ ಎಲ್ಲವೂ ಕೂಡ ಗುರುರಾಯರೇ ಆಗಿದ್ರು. ಅಷ್ಟರ ಮಟ್ಟಿಗೆ ರಕ್ತದಲ್ಲಿ
ಒಂದು ಮಿಶ್ರಿತವಾಗಿ ಗುರುರಾಯರು ಈಕೆಯಲ್ಲಿ ಇದ್ದರು. ಪ್ರತಿನಿತ್ಯವೂ ಸಹ ಗುರುರಾಯರ ಸ್ಮರಣೆ, ಪ್ರತಿನಿತ್ಯವೂ ಕೂಡ ಗುರುರಾಯರ ಭಜನೆ, ಇಷ್ಟರ ಮಟ್ಟಿಗೆ ಆಕೆಯ ಜೀವನ ನಡೀತಾ ಇತ್ತು. ಆದರೆ ಸಂತಾನ ಆಗಿಲ್ಲ ಅನ್ನೋ ಒಂದು ಕಾರಣಕ್ಕೆ ಅದು ಎಷ್ಟರ ಮಟ್ಟಿಗೆ ಈಕೆಯ ಜೀವನದಲ್ಲಿ ತೊಂದರೆಗಳನ್ನು ಕೊಡ್ತಾ ಇತ್ತು. ಇನ್ನು ಹೀಗೆ ಸುಮಾರು ಒಂದು 5-6 ವರ್ಷಗಳು ಕಳೆಯುತ್ತೆ. ಯಾವುದೇ ಸಹ ಫಲ ಕಾಣೋದಿಲ್ಲ. ಸಾಕಷ್ಟು ಸೇವೆಗಳನ್ನು ಮಾಡಿದ್ರು ಕೂಡ ಈಕೆ ಏನಿದೆ ಗುರುರಾಯರ ಸ್ಪಂದನೆ ಅನ್ನೋದು ಸಿಗೋದಿಲ್ಲ. ನಂತರ ಸುಮಾರು 7ನೇ ವರ್ಷದಲ್ಲಿ ಅದೇನು ಜ್ಞಾನೋದಯ ಆಯಿತು ಗೊತ್ತಿಲ್ವಂತೆ. ಆಕೆಗೆ ಏನಿದೆ ಸುಮಾರು ವರ್ಷಗಳ ನಂತರ, ಅಂದರೆ ಮದುವೆ ಆದ್ಮೇಲೆ ಮಂತ್ರಾಲಯಕ್ಕೆ ಹೋಗ್ಲಿಕ್ಕೆ ಆಗ್ತಾ ಇರೋದಿಲ್ಲ. ಅಂದರೆ ಆ ಕಡೆಯಿಂದ ಇವರಿಗೆ ಒತ್ತಡ ಇರುತ್ತೆ, ನೀನು ಹೋಗಬಾರ್ದು, ಅಂದರೆ ನಮ್ಮ ದೇವರಿಗೆ, ಮನೆ ದೇವರಿಗೆ, ಅಂದರೆ ನಮ್ಮ ಕುಲದೇವರಿಗೆ ಮಾತ್ರ ನೀನೇನಿದೆ ಪ್ರಾರ್ಥನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಒತ್ತಡ ಇರುತ್ತೆ. ಆ ಕಾರಣದಿಂದ ಈಕೆಗೆ ಮಂತ್ರಾಲಯಕ್ಕೆ ಹೋಗೋದಕ್ಕೆ ಅವಕಾಶ ಅನ್ನೋದು ಸಿಕ್ಕಿರೋದಿಲ್ವಂತೆ. ನಂತರ ಈಕೆಗೆ ಒಂದು ಸೂಚನೆ ಬರುತ್ತೆ, ಅಂದರೆ ನಿದ್ರೆಯಲ್ಲಿದ್ದಾಗ ಸುಮಾರು 7 ವರ್ಷಗಳು ಕಳೆದಿತ್ತಾಗಲೇ ಹೀಗೆ ಬಂದಿತ್ತು. ಮಂತ್ರಾಲಯಕ್ಕೆ ಬರಬೇಕು, ಎಲ್ಲ ನಿನ್ನ ಕರ್ಮಗಳು ಮುಗಿದಿದೆ, ಅಂದರೆ ನಿನ್ನ ಹಿಂದಿನ ಜನ್ಮದ ಎಲ್ಲ ಕರ್ಮಗಳು ಮುಗಿದಿದೆ, ಇದೀಗ ನಿನಗೆ ಒಳ್ಳೆಯ ಒಂದು ಸೌಭಾಗ್ಯ ದೊರೆತಿದೆ ಅನ್ನೋ ರೀತಿಯಲ್ಲಿ ಒಂದು ಸೂಚನೆ ಬರುತ್ತೆ. ಅದು ಯಾರು ಕೊಟ್ಟರು ಅಂದರೆ ಗುರುರಾಯರು. ಅಂದರೆ ಅದು ಒಂದು ಕಾವಿದಾರಿಗಳು ಬಂದು ಒಂದು ಏನಿದೆ ಹೇಳೋ ಥರ ಇವರಿಕೆಗೆ ಒಂದು ಅಭ್ಯಾಸವಾಗುತ್ತೆ, ಕನಸಿನಲ್ಲಿ ಬರುತ್ತೆ. ನಂತರ ಈಕೆ ಏನು ಮಾಡ್ತಾರೆ, ಗಾಯತ್ರಿ ಅವರು ಮನೆಯಲ್ಲಿ ಹೇಳಿದ್ರೆ ಅತ್ತೆ ಮಾವನಿಗೆ ಬಿಡೋದಿಲ್ಲ, ಏನಿದೆ ಹೋಗ್ಬೇಡ ಅಂತ ಹೇಳಿಬಿಟ್ಟು ತಡೆ ಹಿಡಿತಾರೆ. ಈಕೆ ಏನು ಮಾಡ್ತಾರಂತಂದರೆ, ಯಾರಿಗೂ ಹೇಳದ ರೀತಿಯಲ್ಲಿ ನಾನು ನನ್ನ ತಂದೆ ತಾಯಿ ಮನೆಗೆ ಹೋಗ್ತಾನೆ, ಅವರಿಗೆ ಸ್ವಲ್ಪ ಹುಷಾರಿಲ್ಲ ಅಂತ ಹೇಳಿ ಏನಿದೆ ಅವರ ಒಂದು ತಾಯಿ ಕೈಯಲ್ಲಿ ಸುಳ್ಳನ್ನು ಹೇಳಿಸಿ ಏನು ಮಾಡ್ತಾರೆ, ಈಕೆ ಒಂದು ಬೆಂಗಳೂರಿಗೆ ಬರೋದಿಲ್ವಂತೆ. ಸೀದಾ ಏನಿದೆ ಆಕೆ ಆಂಧ್ರ ಪ್ರದೇಶದಿಂದ ಮಂತ್ರಾಲಯಕ್ಕೆ ಏನಿದೆ ಹೊರಟು ಬಿಡ್ತಾರೆ. ಮಂತ್ರಾಲಯಕ್ಕೆ ಹೋಗಿ ಏನು ಮಾಡ್ತಾರೆ, ಅಲ್ಲಿ 3 ದಿನಗಳ ಕಾಲ ಸೇವೆಯನ್ನು ಮಾಡ್ತಾರೆ. ಈಕೆ ಪ್ರತಿದಿನ ಕೂಡ 21 ಸುತ್ತು ಪ್ರದಕ್ಷಿಣೆಗಳನ್ನು ಹಾಕ್ತಾ ಇದ್ರಂತೆ. ಹಾಗೆಯೇ ಅಲ್ಲಿರುವ ಎಲ್ಲ ಸೇವೆಗಳನ್ನು ಸಹ ಮಾಡ್ತಾ ಇದ್ರಂತೆ. ನಂತರ ಏನಿದೆ ಅಂತಂದರೆ, ಹೆಚ್ಚು ಸಮಯ ಮಂತ್ರಾಲಯದಲ್ಲಿ ಕುತ್ಕೊಂಡು ನಾಮಲೇಖನ ಪುಸ್ತಕಗಳನ್ನು ಬರೆಯುವಂತಹದ್ದು, ಹಾಗೆ ಗುರುರಾಯರ ಧ್ಯಾನವನ್ನು ಮಾಡುವಂತಹದ್ದು, ಹೀಗೆಲ್ಲ ಮಾಡ್ತಾ ಇದ್ರಂತೆ. ನಂತರ 3 ದಿವಸಗಳಾದ ನಂತರ ಏನಿದೆ ಈಕೆ ಒಂದು ಮನಸ್ಸಿನಲ್ಲಿ ಏನೋ ಒಂದು ಸಂತೋಷ, ಏನೋ ಸಾಧಿಸಿದಂತಹ ಜೀವನದಲ್ಲಿ ಏನೋ ಒಂದು ಸಾಧನೆ ಮಾಡಿದಂತಹ ಒಂದು ಅನುಭವದೊಂದಿಗೆ ಏನು ಮಾಡ್ತಾರೆ, ಆಕೆ ತನ್ನ ಆಂಧ್ರ ಪ್ರದೇಶ, ಅಂದರೆ ಆಕೆಯ ಒಂದು ಅತ್ತೆ ಮನೆಗೆ ಬರ್ತಾಳೆ. ಈಕೆ ಬಂದು ಹೀಗೆ ಏನಿದೆ ಕೇಳ್ತಾರೆ, ಗಂಡ ಎಲ್ಲ ಕೇಳ್ತಾರೆ, ಹೇಗಿದ್ದಾರೆ ನಿನ್ನ ಒಂದು ತಂದೆ ಎಲ್ಲ ಹೇಗಿದೆ ಅಂತೆಲ್ಲ ಕೇಳ್ತಾರೆ. ಈಕೆ ಎಲ್ಲ ಪರವಾಗಿಲ್ಲ, ಎಲ್ಲ ಚೆನ್ನಾಗಾಗಿದೆ ಅಂತೆಲ್ಲ ಹೇಳ್ತಾರೆ. ನಂತರ ಏನಪ್ಪ ಅಂತಂದರೆ, ಈಕೆಯ ಜೀವನದಲ್ಲಿ ಒಂದು ಸೂಚನೆ ಸಿಗುತ್ತೆ. ಏನು ಸೂಚನೆ ಅಂತಂದರೆ, ಈಕೆ ಒಂದು ಕನ್ಸೀವ್ ಆಗಿರೋದು, ಅಂದರೆ ಈಕೆ ತಾಯಿ ಆಗುವ ಒಂದು ಸೂಚನೆ ಸಿಗುತ್ತೆ. ಅದು ಮಂತ್ರಾಲಯಕ್ಕೆ ಹೋಗಿ ಬಂದ ಕೆಲವು ದಿನಗಳ ನಂತರ ಈಕೆಗೆ ಒಂದು ಸೂಚನೆ ಈ ರೀತಿ ಬರುವಂತಹದ್ದು. ನಂತರ ಆವತ್ತೇ ರಾತ್ರಿ ಈಕೆಗೆ ಒಂದು ಅಶ್ರೀರ ವಾಣಿ ಕೂಡ ಕೇಳಿಬರುತ್ತೆ, ನಿನ್ನ ಪಾಪ ಕರ್ಮಗಳು ಎಲ್ಲವೂ ಸಹ ಮುಗಿದಿದೆ, ನಿನಗೆ ಖಂಡಿತ ಒಳ್ಳೇದಾಗತ್ತೆ ಅಂತ. ಈಕೆಗೆ ಸೆಕೆಂಡ್ ಟೈಮ್ ಈ ಥರ ಬರ್ತಾ ಇರೋಂತಹದ್ದು ಈ ಸೇವೆಗಳನ್ನೆಲ್ಲ ಮಾಡಿದ್ ಬಂದಮೇಲೆ. ಈಕೆಗೆ ಅರ್ಥ ಆಗುತ್ತೆ, ನಾನು ಎಷ್ಟೇ ರಾಯರ ಭಕ್ತೆ ಆಗಿದ್ರು ಕೂಡ, ಎಷ್ಟೇ ಪೂಜೆಗಳು ಮಾಡಿದ್ರು ಕೂಡ ಯಾಕೆ ನನಗೆ ಒಳ್ಳೆಯ ಫಲ ಇಷ್ಟು ದಿನ ನನಗೆ ದೊರಕಲಿಲ್ಲ, ನನಗೆ ಯಾಕೆ ನನಗೆ 7 ವರ್ಷಗಳ ಕಾಲ ನಾನು ಇದಕ್ಕೆ ಕಾದೆ ಅಂತಂದರೆ, ನಾನು ಯಾವುದೋ ಜನ್ಮದಲ್ಲಿ ಮಾಡಿದ ಒಂದು ಕರ್ಮ ಏನಿದೆ ಅದನ್ನು ನನ್ನನ್ನು ಬೆಂಬಿಡದೆ ಕಾಡಿತು. ಮನುಷ್ಯನ ದೇಹ ಬದಲಾವಣೆ ಆಗ್ಬೋದು, ಆದರೆ ಮನುಷ್ಯ ಮಾಡಿದ ಕರ್ಮಗಳು ಜನ್ಮ ಜನ್ಮಾಂತರವಾಗಿ ಅನುಭವಿಸ್ಕೊಂಡು ಬರಲೇಬೇಕಾಗತ್ತೆ. ಈ ಕಾರಣದಿಂದ ಏನಿದೆ ಇಷ್ಟು ವರ್ಷಗಳ ಕಾಲ ಆಕೆ ಗುರುರಾಯರ ಸೇವೆಗಳನ್ನು ಮಾಡಿ, ಏನಿದೆ ಉಪವಾಸಗಳನ್ನು ಮಾಡಿ ಆ ಕರ್ಮವನ್ನು ಕಳೆದ್ಲು. ಅಂದರೆ ಆ ನೆಗೆಟಿವ್ನೆಸ್ನೆಲ್ಲವನ್ನು ಕೂಡ ಆ ಕರ್ಮವನ್ನು ಕಳೆದು ನಂತರ ಏನಿದೆ ಈಕೆ ಪಕ್ವವಾಗಿ ನಂತರ ಏನಿದೆ ಈಕೆಯಲ್ಲಿ ಗುರುರಾಯರ ಅನುಗ್ರಹ ಸಿಕ್ತು. ಎಲ್ಲಿವರೆಗೂ ನಾವು ಒಂದು ಪೂಜೆಗಳನ್ನು ಮಾಡ್ತಾ ಇರ್ತೀವಿ ಆದರೂ ನಮಗೆ ಗುರುಗಳ ಅನುಗ್ರಹ ಸಿಗಲಿಲ್ಲ ಅಂತಂದರೆ ನಮ್ಮ ಕರ್ಮ ಫಲಗಳು ಜಾಸ್ತಿ ಇದೆ ಅಂತ. ಅದು ಕಳೆದ ನಂತರ ಏನಿದೆ ಆಟೋಮೆಟಿಕ್ಲಿ ನಮಗೆ ಗುರುರಾಯರ ಅನುಗ್ರಹ ಅನ್ನೋದು ಚೆನ್ನಾಗಿ ಸಿಗುತ್ತೆ. ಈಕೆಗೂ ಕೂಡ ಅದೇ ರೀತಿ ಆಯಿತು. 7 ವರ್ಷಗಳ ನಂತರ ಸಂತಾನ ಫಲ ಒಂದು ದೊರೆಯಿತು, ಗಂಡು ಮಗು ಹುಡ್ತು. ಆ ಮಗುವಿಗೂ ಇವರು ರಾಯರ ಹೆಸರನ್ನೇ ಈಗ ಇಡಬೇಕಂತ ನಿರ್ಧಾರ ಮಾಡ್ಕೊಂಡಿದ್ದಾರಂತೆ. ಅಷ್ಟರ ಮಟ್ಟಿಗೆ ರಾಯರ ಪವಾಡಗಳು ಇವರ ಜೀವನದಲ್ಲಿ ನಡೆದಿದೆಯಂತೆ. ಈ ಗಾಯತ್ರಿ ಅವರ ಜೀವನದಲ್ಲಿ ನಡೆದಿರುವಂತಹ ಪವಾಡಗಳು ಅಷ್ಟಿಷ್ಟಲ್ಲ,
ಅಷ್ಟರ ಮಟ್ಟಿಗೆ ಅವರು ಇವತ್ತು ಪವಾಡಗಳಲ್ಲೇ ಮುಳುಗೋಗಿದ್ದಾರೆ. ಅಷ್ಟು ನಡೀತಾ ಇದೆ ಈಗಲೂ ಕೂಡ ಅವರಿಗೆ. ಅವರು ಒಂದು ಮಾಹಿತಿಗಳನ್ನು ಹಂಚಿಕೊಂಡಿದ್ದಾರೆ. ತುಂಬಾ ನನಗೆ ಖುಷಿ ಅಂತ ಅನ್ನಿಸ್ತು. ಸ್ನೇಹಿತರೆ, ನಿಮ್ಮ ಜೀವನದಲ್ಲೂ ಸಹ ಇದೇ ರೀತಿ ಪವಾಡಗಳು ನಡೀಲಿ. ಗುರು ರಾಯರ ಅನುಗ್ರಹ ಸಿಗಲಿ. ಶ್ರೀ ರಾಘವೇಂದ್ರಾಯ ನಮಃ.